ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ, ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕೆಲವು ಕಾರ್ಡ್ಸ್ ನೋಡೋಣ. ನಂಬರ್ 1, ನಂಬರ್ 2 ಹಾಗೆ ನಂಬರ್ 3. ಇದು ಅವರ ಎನರ್ಜಿ ಆಗಿರುತ್ತೆ. ಮತ್ತೊಂದು ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಇಲ್ಲೊಂದು ಸ್ಟ್ರಕ್ ಎನರ್ಜಿ ಬರ್ತಾ ಇದೆ. ಏನೋ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಸೆಪ್ರೇಷನಲ್ಲಿದ್ದೀರಾ, ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ. ಹಾಗೆ ಮನಸ್ಸು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿ ನೋಡಿದಾಗ ಇಲ್ಲಿ ನೀವೊಬ್ಬರು ಫ್ಯಾಮಿಲಿ ಪರ್ಸನ್ ಆಗಿದ್ದೀರಾ, ಆ ವ್ಯಕ್ತಿನ ಭೇಟಿಯಾಗಿದ್ದೀರಾ. ಸರಿ, ಇಲ್ಲಿ ಯಾರ್ದೋ ಮೂರನೇ ವ್ಯಕ್ತಿ ಎನರ್ಜಿ ನಿಮ್ಮಿಬ್ಬರಿಗೂ ಅಡ್ಡ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಕಾಲ ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಈಗ ಬಿರುಕು ಮೂಡಿದೆ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು, ಆದ್ರೂ ನೀವು ಅದನ್ನು ಅಷ್ಟೊಂದು ತಲೆಗೆ ಹಚ್ಕೊಂಡಿರಲಿಲ್ಲ. ಏನೋ ಬ್ಯುಸಿ ಇರಬಹುದು, ಏನೋ ಸಮಸ್ಯೆಗಳಿರ್ಬೋದು, ಹಾಗೆ ನಿಮಗೆ ನೀವೇ ಸಮಾಧಾನ ಹೇಳ್ಕೊತಾ ಇದ್ರಿ. ಆದರೆ ಈ ಸರಿ ತುಂಬ ದಿನದಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾವ ಕಾರಣನೂ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ. ಯಾವುದೋ ನಿಮ್ಮ ಮಾತುಗಳು ಹರ್ಟ್ ಮಾಡಿರ್ಬೋದು ಹೊರಗೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾನೂ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಅವರ ಎನರ್ಜಿ ನೋಡಿದಾಗ ಈ ವ್ಯಕ್ತಿ ಒಂದು ಸುಂದರ ಮನಸ್ಸಿನ ಸುಂದರ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ತನ್ನ ಮೇಲೆ ತನಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಆದರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಏನೋ ನಿಮ್ಮ ಮಾತುಗಳು ಅವ್ರಿಗೆ ಹರ್ಟ್ ಆಗಿದೆ, ನನಗೆ ಈ ಫ್ರೆಂಡ್ಶಿಪ್ಪೇ ಬೇಡ ಅನ್ನೋ ಮನಸ್ಥಿತಿ ಇದೆ. ಹಾಗೆ ಹಠದ ಸ್ವಭಾವನೂ ಇದೆ. ಎಷ್ಟೋ ಸರಿ ದೂರ ಆದ್ರೂ ನೀವಾಗಿನೇ ಕಾಂಟ್ಯಾಕ್ಟ್ ಮಾಡಬೇಕು. ಅವರಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ವ್ಯಕ್ತಿ ಅಲ್ಲ. ಆದರೆ ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ. ನಿಮ್ಮ ಜೊತೆ ಮಾತಾಡುವಾಗ ಸಂತೋಷ ಇದೆ, ಖುಷಿಯಾಗಿರ್ತಾರೆ, ಗಂಟೆಗಟ್ಟಲೆ ಮಾತಾಡೋದಿದೆ. ಇಬ್ಬರಲ್ಲೂ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೆ ಅವರಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಮನಸ್ಸಿಲ್ಲ ಅವ್ರಿಗೆ. ನಿಮಗೋಸ್ಕರ ಕಾಯ್ತಾರೆ, ನೀವು ಫೋನ್ ಮಾಡಲಿ, ನೀವು ಮೆಸೇಜ್ ಮಾಡಲಿ, ಹಾಗೆ ನಿಮಗೋಸ್ಕರ ಕಾಯೋದಿದೆ. ಈಗಲೂ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ, ಕಾಂಟ್ಯಾಕ್ಟ್ ಮಾಡ್ತಾರಾ ಮತ್ತೆ ಹಾಗೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲಿ ಯಾವ ವ್ಯಕ್ತಿನ ನೀವು ಸ್ಟ್ರಾಂಗ್ ಆಗಿ ನಂಬ್ಕೊಂಡಿದ್ರಿ, ಹಾಗೆ ಅವರು ಬಿಹೇವ್ ಮಾಡಿದ್ರು ನಿಮ್ಮ ಹತ್ರ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಡೀಪ್ ಆಗಿತ್ತು. ಈಗೀಗ ನಿಮ್ಗೇನೇನೋ ಅನುಮಾನಗಳಿವೆ. ನಿಮಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಮೊದಲೆಲ್ಲ ನಿಮ್ಮ ಮೇಲೆ ಆಸಕ್ತಿ ಇತ್ತು, ಆದರೆ ಈಗೀಗ ಅಂಥ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಬೇಕಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ನೀವು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದೀರಾ ಈ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ, ಆದ್ರೂ ಈ ಸಂಬಂಧ ದಿನೇ ದಿನೇ ವೀಕ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನಿಮಗೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಪರಿಸ್ಥಿತಿ ಸುಧಾರಿಸ್ತಿಲ್ಲ. ದೇವರ ಮೊರೆ ಹೋಗಿದ್ದೀರಾ, ಮ್ಯಾನಿಫೆಸ್ಟೇಷನ್ ಇದೆ, ಸ್ಪಿರಿಚುವಲ್ ಎಫರ್ಟ್ಸ್ ಇದೆ. ಇಲ್ಲಿ ಕೆಲವರು ಮದುವೆ ಆಗಿದ್ದರೆ, ಇನ್ನು ಕೆಲವರು ಮದುವೆ ಆಗಿರೋ ವ್ಯಕ್ತಿನೂ ಇಷ್ಟಪಟ್ಟಿದ್ದೀರಾ. ಯಾಕೆಂದರೆ ಇಲ್ಲೊಂದು ಮದುವೆ ಆಗಿರೋ ವ್ಯಕ್ತಿ ಎನರ್ಜಿ ಬರ್ತಾ ಇದೆ. ಕಾರ್ಡ್ಸಲ್ಲೂ ಅದೇ ಇದೆ. ಯಾವಾಗಲೂ ಈ ವ್ಯಕ್ತಿ ನಿಮಗೆ ನೆನಪಲ್ಲಿರ್ತಾರೆ. ಎಷ್ಟೋ ಸರಿ ಅವ್ರಿಗಿಲ್ಲದ ಫೀಲಿಂಗ್ಸು ನನಗ್ಯಾಕೆ ಅಂತ ಅನಿಸಿದ್ದು ಉಂಟು ನಿಮಗೆ. ಇದೊಂದು ಪಾಸ್ಟ್ ಲೈಫ್ ಕರ್ಮ ಇರಬಹುದು, ಈಗ ನಿಮಗೆ ರಿವರ್ಸ್ ಆಗ್ತಿದೆ. ಇವೆಲ್ಲ ನಿಮ್ಮ ಜಾಬ್ ಹಾಗೆ ಮನಸ್ಸಿನ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಮಾನಸಿಕವಾಗಿ ದುರ್ಬಲವಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮೊದಲು ಚೆನ್ನಾಗಿ ನಡೀತಾ ಇದ್ದಂಥ ಬಿಸ್ನೆಸ್
ಅಥವಾ ನಿಮ್ಮ ಜಾಬ್ ಇವೆಲ್ಲದರ ಮೇಲೆ ಪರಿಣಾಮ ಕಾಣ್ತಾ ಇದೆ. ಸುಮಾರು ದಿನದಿಂದ ಇವೆಲ್ಲ ಯೋಚನೆಗಳಿಂದ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಆ ವ್ಯಕ್ತಿಗೆ ನನ್ನ ಭಾವನೆಗಳು ಗೊತ್ತಾಗ್ತಾನೇ ಇಲ್ವಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಅವರ ಎನರ್ಜಿ ನೋಡಿದಾಗ ಇವರು ಯಾವುದನ್ನು ಅಷ್ಟೊಂದು ಮನಸ್ಸಿಗೆ ಹಚ್ಕೊಳ್ಳಲ್ಲ. ನೀವು ಮೆಸೇಜ್ ಮಾಡಿದಾಗ, ನೀವು ಕಾಲ್ ಮಾಡಿದಾಗ ಮಾತ್ರ ನಿಮ್ಮ ನೆನಪಾಗೋದು. ಇಲ್ಲಾಂದರೆ ಅವ್ರದ್ದೇ ಆದ ಪ್ರಪಂಚದಲ್ಲಿ ಇರ್ತಾರೆ. ಆದರೆ ನೀವು ನಿಮ್ಮ ಮಾತುಕತೆ ಅವ್ರಿಗೆ ಇಷ್ಟ ಆಗುತ್ತೆ. ಸುಮಾರು ದಿನದಿಂದ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಏನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ, ಇಮೋಷನಲ್ ಡಿಸ್ಟರ್ಬೆನ್ಸ್ ಇದೆ. ಹಾಗಿರೋದ್ರಿಂದ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅಥವಾ ಇನ್ನು ಕೆಲವರಿಗೆ ನಿಮ್ಮಿಬ್ಬರ ಮಧ್ಯೆ ನಡೆದಿರುವಂಥ ಮಾತುಕತೆಗಳು ಏನೋ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಡಾಟ್ಸ್ ಎಲ್ಲ ದೂರ ದೂರ ಹೋಗ್ತಾ ಇದೆ. ಯಾಕೋ ಈ ಟೈಮಲ್ಲಿ ನಿಮ್ಮನ್ನು ಕನೆಕ್ಟ್ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು ಹಾಗೆ ಅನ್ನಿಸ್ತಾ ಇಲ್ಲ. ಇಲ್ಲಿ ನಿಮಗೆ ತಾಳ್ಮೆಯ ಅವಶ್ಯಕತೆ ಇದೆ. ನೀವು ಸ್ವಲ್ಪ ದಿನ ಕಾಯಬೇಕಾಗತ್ತೆ. ಏನೋ ಇವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದ್ರಿಂದ ನಿಮ್ಮ ಮೇಲೆ ಇಷ್ಟ ಇದ್ರೂ ಏನೋ ಒಳ್ಳೆ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಮತ್ತೆ ನಿಮ್ಮ ಜೊತೆ ಮಾತಾಡಿದ್ರೆ ಮತ್ತೆ ಜಗಳಗಳೇ, ಮತ್ತೆ ಅದೇ ಮಾತುಗಳು. ಅವ್ರಿಗೂ ನಿಮಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಇವೆಲ್ಲ ಯೋಚನೆಗಳು ಅವ್ರ ಮನಸ್ಸಲ್ಲೂ ಇದೆ. ಇದಕ್ಕೆ ಮತ್ತೆ ಕಾರ್ಡ್ಸಿಂದ ಏನು ಬರುತ್ತೆ? ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ? ನೀವು ಇವ್ರಿಗೋಸ್ಕರ ಕಾಯ್ತಾ ಇದ್ದೀರಾ? ಕೇಳಿ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಕೆಲವು ಮೆಸೇಜ್ ನೋಡೋಣ. ಏನು ಗೈಡೆನ್ಸ್ ಇದೆ, ಏನು ಮೆಸೇಜ್ಗಳು ಬರುತ್ತೆ ನಿಮಗೆ? ಇಲ್ಲೊಂದು ಡೆಸ್ಪುಡೆನ್ಸ್ ಬರ್ತಾರೆ, ಮತ್ತೊಂದು ಜಾಯ್, ಹಾಗೆ ಸೋಲ್ಮೇಟ್ ಬರ್ತಾ ಇದೆ. ಇಲ್ಲೊಂದು ಗಿಲ್ಟ್. ಅವರ ಎನರ್ಜಿ ನೋಡಿದಾಗ ವಿಕ್ಟಿಮ್ ಬರ್ತಾ ಇದೆ. ಬಾಟಮ್ನಲ್ಲಿ ರಿಲೀಸ್ ಬರ್ತಾ ಇದೆ. ಈ ಎಲ್ಲ ನೆಗೆಟಿವ್ ಫೀಲಿಂಗ್ಸು ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಆಗಾಗ ಇರಿಟೇಟ್ ಆಗ್ತೀರಾ. ಯಾಕೆಂದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ನಾನು ಆಗಲೇ ಹೇಳಿದೆ. ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಈ ಎಲ್ಲ ಗಿಲ್ಟ್ ಫೀಲಿಂಗ್ಸು, ರಿಜೆಕ್ಷನ್ನು ಇದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ, ರಿಲೀಸ್ ಆಗುತ್ತೆ ಅನ್ನೋದಿದೆ. ಮತ್ತು ಈ ಒಂದು ಕನೆಕ್ಷನಲ್ಲಿ ಸಂತೋಷ ಇದೆ. ಏನೋ ನಿಮ್ಮಿಬ್ಬರಲ್ಲಿ ನಡೆದಿರೋ ಮಾತುಕತೆಯಿಂದ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ನಿಮ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಗಮನಿಸೋಕ್ಕಾಗ್ತಾ ಇಲ್ಲ. ಹಾಗಿರೋದ್ರಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಆಗಾಗ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನಿಸುತ್ತೆ, ಆದರೆ ಯಾಕೋ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ. ಸ್ವಲ್ಪ ದಿನ ಈ ಪರಿಸ್ಥಿತಿ ಮುಂದುವರಿಯುತ್ತೆ. ಆದರೆ ಮುಂದೆ ಒಂದಿನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋದಿದೆ. ನಿಮ್ಮ ಮನಸ್ಸಲ್ಲಿರೋ ಟೆನ್ಷನ್ ರಿಲೀಸ್ ಆಗುತ್ತೆ. ಅಲ್ಲೊಂದು ಸಂತೋಷ ಇದೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.